ಕಮ್ ಬ್ಯಾಕ್. ಇದೀಗ ತಮಿಳುನಾಡು ಒಂದು ಹೊಸ ರೀತಿಯಾದಂಥ ಕ್ರಾಂತಿಯನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ನೀವೆಲ್ಲ ಈಗ ನೋಡ್ತಾ ಇರಬಹುದು ಒಂದಷ್ಟು ರೀತಿಯಾದಂಥ ಹೊಸ ಹೊಸ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿದ್ದಾರೆ. ಕಾರಣ ಹಿಂದಿ ವಿರುದ್ಧ ನಾವು ಹೋರಾಡ್ತೀವಿ, ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಡ್ತೀವಿ. ಏನು ನಾವು ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಈ ತಾರತಮ್ಯವನ್ನು ನೋಡ್ತಾ ಇದ್ದೀವೋ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ರೂಪಾಯಿ ಚಿಹ್ನೆ ಇತ್ತಲ್ಲ ಅದನ್ನು ಕೂಡ ಬದಲು ಮಾಡೋದಾಗಿರಬಹುದು. ಸೊ ಬೇರೆ ಬೇರೆ ವಿಚಾರ. ಅದಕ್ಕೆ ಈಗ ಈ ಹಿಂದಿಯನ್ನು ನೀವು ವಿರೋಧಿಸ್ತೀರಾ, ಹಿಂದಿಗೇಕೆ ನೀವು ಚಿತ್ರ ಡಬ್ ಮಾಡ್ತೀರಾ ಅಂತ ತಮಿಳ್ನಾಡಿಗೆ ಪವನ್ ಕಲ್ಯಾಣ್ ಪ್ರಶ್ನೆ ಮಾಡಿದ್ದಾರೆ. ಹಿಂದಿನ ವಿರೋಧಿಸ್ತೀರಾ ಅಲ್ವಾ, ನಿಮಗೆ ಹಿಂದಿ ಭಾಷೆ ಬೇಡ ಅಲ್ವಾ, ಹಿಂದಿನ ವಿರೋಧಿಸ್ತೀರಾ ಅಂದರೆ ನಿಮ್ಮ ತಮಿಳಿನ ಚಿತ್ರಗಳನ್ನು ಹಿಂದಿಗೆ ಯಾಕೆ ಡಬ್ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಿಂದಿಯನ್ನು ವಿರೋಧಿಸುವ DMK ಸರ್ಕಾರ ತಮಿಳು ಚಿತ್ರಗಳನ್ನು ಹಿಂದಿಗೆ ಡಬ್ಬಿಂಗ್ ಮಾಡೋಕೆ ಅವಕಾಶವನ್ನು ನೀಡ್ತಾ ಇರೋದು ಏಕೆ ಅಂತ ಆಂಧ್ರ DCM ನಟ ಪವನ್ ಕಲ್ಯಾಣ್ ಪ್ರಶ್ನಿಸಿದ್ದಾರೆ. ಹಿಂದಿಗಲ್ಲ, ಹಿಂದಿ ಹೇರಿಕೆಗಷ್ಟೇ ವಿರೋಧ ಅಂತ ತಮಿಳುನಾಡು ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ಹಿಂದಿಗೇನು ಇಲ್ಲಿ ವಾಪಸ್ ಉತ್ತರ ಕೊಡಬೇಕು ಅನ್ನೋದು ಏನೂ ಇಲ್ಲ, ಅಥವಾ ಟಕ್ಕರ್ ಕೊಡಬೇಕು ಅನ್ನೋದೇನಿಲ್ಲ. ಬಲವಂತವಾಗಿ ಹಿಂದಿ ಹೇರಿಕೆ ಮಾಡ್ತಾರಲ್ಲ ಎಲ್ಲದಕ್ಕೂ, ಅದಕ್ಕಷ್ಟೇ ನಾವು ಟಕ್ಕರ್ ಕೊಡಬೇಕು ಅಂತ ಇರೋದು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಭಾಷಾ ವಿವಾದ ನೆನ್ನೆ ಮೊನ್ನೆದಲ್ಲ, ಈ ಹಿಂದಿನಿಂದಲೂ ಇದೆ. ಉತ್ತರ ಭಾರತದವರು ದಕ್ಷಿಣ ಭಾರತದ ಮೇಲೆ ಹಿಂದಿ ಹೇರಿಕೆಯನ್ನು ಒತ್ತಾಯವಾಗಿ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ಹಿಂದಿ 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 ಮಾತೃಭಾಷೆ ಹಿಂದಿ ಆ ಥರದ್ದೆಲ್ಲ ಯಾಕೆ ಹೇಳಬೇಕು ಅನ್ನುವಂಥದ್ದು ಇದು ತುಂಬ ದಿನದಿಂದ ಆಗ್ತಾ ಇರುವಂಥ ಗಲಾಟೆ. ಈಗ ತಮಿಳ್ನಾಡು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದಷ್ಟು ಬದಲಾವಣೆ ತರ್ತಾ ಇದೆಯಲ್ಲ, ಅದಕ್ಕೇ ಪವನ್ ಕಲ್ಯಾಣ್ ಅವರು ಈ ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ಯಾವ ಸಿನಿಮಾ ಯಾವ ಭಾಷೆದು ಅಂತಲೇ ಗೊತ್ತಾಗಲ್ಲ, ಎಲ್ಲ ಭಾಷೆಗೂ ಡಬ್ಬಾಗ್ಬಿಟ್ಟಿರುತ್ತೆ. ಸೊ ಅದು ಒಂದು ರೀತಿಯಲ್ಲಿ ಕರೆಕ್ಟು ಅನ್ನೋ ವಾದ ಇದ್ರೂ ಇನ್ನೊಂದು ರೀತಿಯಲ್ಲಿ ಬೇಡ ಅನ್ನುವಂಥ ವಾದವೂ ಇದೆ. ಸೊ ಹಿಂದಿಗೆ ಯಾಕೆ ಡಬ್ ಮಾಡಬೇಕು ನೀವು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಗೊತ್ತಿಲ್ಲ ಇದು ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಈ ಭಾಷಾ ವಿವಾದಗಳಾಗಿರ್ಬೋದು ಅಥವಾ ಹಿಂದಿಯ ವಿರೋಧಿ ನಡೆ ಆಗಿರ್ಬೋದು, ಇದೆಲ್ಲವೂ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.